ಮಾಡಿರಲಿಲ್ಲ. ಅಡುಗೆ ಎಲ್ಲ ಮಾಡೋದ್ರಲ್ಲಿ ಪಾತ್ರೆ ತೊಗೊಬೇಕು. ಸೊ ಬೆಳಗ್ಗೆ ಪಲಾವ್ಗೆ ಎಲ್ಲನೂ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಎಷ್ಟೊಂದು ಪಾತ್ರೆ ಇದ್ದಾವೆ. ಮತ್ತು ಇನ್ನು ಬೆಳಗ್ಗೆ ನನಗೆ ಕಷ್ಟ ಆಗುತ್ತೆ, ಎಲ್ಲ ತೊಳ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನಮ್ಮ ಪಾಪು ಒಂದು ಸ್ವಲ್ಪ ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಟ್ಟು ಹೆಲ್ಪ್ ಮಾಡ್ತಾಯಿದ್ದೆ. ಇವಾಗ ಅವನಿಗೆ ಕಷ್ಟಗಳೆಲ್ಲ ಇವಾಗ ಅರ್ಥ ಆಗ್ತಾಯಿದೆ. ಒಂದು ಮಟ್ಟಿಗೆ ಹೆಲ್ಪ್ ಮಾಡ್ತಾನೆ. ಒಂದೊಂದ್ಸರಿ ಕಸ ಗುಡಿಸ್ಕೊಡೋದು ಎಲ್ಲ ಮಾಡಿಕೊಡ್ತಾನೆ. ಅವನ ವಯಸ್ಸಿಗೆ ಪಾಪ ಏನೋ ಒಂದಿಷ್ಟಾರು ಹೆಲ್ಪ್ ಮಾಡ್ತಾನಲ್ಲ, ಅದೇ ಖುಷಿ ನನಗೆ. ನಮ್ಮ ಗುಂಡ ಅಂತೂ ವಿಚಿತ್ರವಾಗಿ ಮಲ್ಕೊಳ್ತಾನೆ. ಆ್ಯಕ್ಚುಲಿ ಯಾರ್ದಾದ್ರೂ ಮನೇಲಿ ಈ ಥರ ನಾಯಿಗಳು ಉಲ್ಟಾ ಪಲ್ಟಾ ಎಲ್ಲ ಮನೆಗಳನ್ನು ನೋಡಿದ್ದೀನಿ, ನಾನಂತೂ ನೋಡಿಲ್ಲ. ಸೊ ಯಾರ್ದಾದ್ರೂ ನಾಯಿ ಮರಿಗಳು ಈ ಥರ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ. ಸೊ ವಿಚಿತ್ರವಾಗಿದ್ದಾನೆ ಇವನು, ಒಂಥರ ನೋಡೋದಕ್ಕೆ. ಪೂರ್ವಿನ ಸ್ಟಾಲಿಗೆ ಕರ್ಕೊಂಡೋದ್ರೆ ನಮ್ಮ ಸ್ಟಾಲ್ ನೋಡೋದು ಬಿಟ್ಬಿಟ್ಟು ಬೇರೆ ಆಟ ಸಾಮಾನು ಸ್ಟಾಲ್ಗಳನ್ನ ಪರಿಚಯ ಮಾಡ್ಕೊಬಿಟ್ಟು ಅಲ್ಲೋಗ್ಬಿಟ್ಟು ಅವ್ರ ಸ್ಟಾಲಲ್ಲಿ ಅವ್ರ ಐಟಮ್ನ ಮಾರ್ತಾ ಇರ್ತಾನೆ. ಸೊ ಹಿಂಗಿದೆ ಪರಿಸ್ಥಿತಿ. ಅವನಿಗೆ ಏನು ರಿಪೇರಿ ಮಾಡೋ ಐಟಮ್ ಸಿಗುತ್ತೋ ಅಲ್ಲಿಗೆ ಮಾತ್ರ ಇವನು ಹೋಗ್ಬಿಟ್ಟು ಅವ್ರ ಸ್ಟಾಲಲ್ಲಿ ಹೆಲ್ಪ್ ಮಾಡೋ ಅಂಥದ್ದು. ನಮ್ಮದು ನೋಡಿ ಟೆರಕೋಟ ಜ್ಯುವೆಲ್ಲರಿಗೆ ಏನು ಹೆಲ್ಪ್ ಮಾಡೋದು ನಮ್ಮ ಪೂರ್ವಿ. ಇವನು ವಿಚಿತ್ರ ಸ್ವಭಾವ ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು. ಗೊತ್ತಿಲ್ಲದಾಗ ವೀಡಿಯೋ ಮಾಡ್ತಿದ್ದೆ, ಕಳ್ಳ ನೋಡ್ಕೊಬಿಟ್ಟ. ಸೊ ಪೂಜೆ ಎಲ್ಲ ಆಯಿತು. ಇವಾಗ ಅಡುಗೆ ಮಾಡಬೇಕು. ಏನು ತರಕಾರಿ ಇದೆಯೋ ಇಲ್ವೋ ಏನೂ ಗೊತ್ತಿಲ್ಲ. ಯಾಕಂದರೆ ನನ್ನೇ ಸ್ಟಾಲ್ ಮುಗಿಸ್ಕೊಂಡು ಬಂದು ಕಂಪ್ಲೀಟಾಗಿ ಮಲಗಿಬಿಟ್ಟಿದೆ ಇವತ್ತು. ಸೊ ಏನು ಕೆಲಸನೂ ಮಾಡಿಲ್ಲ ಸರಿಯಾಗಿ. ಸೊ ಇವಾಗ ತರಕಾರಿ ಅಂತೂ ಏನೇನೂ ಇಲ್ಲ, ಹುಡ್ಕೊಂಡು ಬರಬೇಕು. ಇವಾಗ ತರಕಾರಿನ ಹೋಗಿ ಬರೋಣ. ತರಕಾರಿ ಹೇಗಿದೆ, ಏನು ತರಬೇಕು ಅನ್ಕತೆ. ಏನಪ್ಪ ಸಿಕ್ಕುಂದ ಗುಂಡ ಯಾಕೆ ನೀನು ಬಿದ್ದೋಗ್ಬಿಟ್ಟ? ಬರಲಿಲ್ಲ, ಸಿಗ್ಲಿಲ್ಲ ಅವನು. ಹೌದು ಚೀಚಿ, ಕುಂಕುಮ ಸೊಟ್ಟಿಗೆ ಇಟ್ಕೊಂಬಿಟ್ಟಿದ್ವಿ. ಕರಿಯವ್ರನ್ನ ಕತ್ತೆ ನನ್ನ ಮಗನ ಇದೇ ಆಗೋಯ್ತು. ಹೋಗುತ್ತೆ ಕುಂಕುಮ ಓಡಿಬಿಡೈತೆ. ಆ್ಯಕ್ಚುಲಿ ಹೋಗಿದೆ ತರಕಾರಿ ತೊಗೊಂಡು ಬಂದಿದ್ದಾಯಿತು. ಸೊ ಈ ಎಂಥದ ಸೊಪ್ಪಪ್ಪ, ಇದು ಹೆಸಳಕ್ಕೆ ಬತ್ತಲ್ವೇ. ಅಯ್ಯೋ ಇದು ಎಂಥ ಸೊಪ್ಪು ಅಂತ ಗೊತ್ತಾಯ್ತಲ್ಲ, ಫಸ್ಟ್ ಟೈಮ್ ತಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಮಸೊಪ್ಪು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರು. ಈ ಹೆಸಳಕ್ಕೆ ಗೊತ್ತಾಯ್ತು ನನಗೆ ಈ ಸೊಪ್ಪಿಂದು. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಆ್ಯಕ್ಚುಲಿ ಅವಾಗೆಲ್ಲ ನಾವು ಬೆಳೀತಾ ಇದ್ದು ಸೊಪ್ಪು ಬೆಳಿಬೇಕಾದ್ರೆ ಚಕೋತ, ಚಕೋತ ಸೊಪ್ಪು ಇರಬೇಕಿದು. ಚಕೋತ ಅಂದಂಗಿತ್ತು, ಗೊತ್ತಿಲ್ಲ ನನಗೆ. ಚಕೋತನೇ ಇರಬೇಕಿದು. ಅಯ್ಯೋ ಒಳ್ಳೆ ಕತೆ. ಒಳ್ಳೆ ಟೆಂಗಾಗಳು ಹಾಕ್ಬಿಟ್ಟಿದ್ವಿ ನಾವು ಇವಾಗ ಯಾಕೋ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸೊ ಕರ್ಬೇವಿನ ಸೊಪ್ಪೆ ತಗೊಂಡು ಬಂದೋ. ಇಷ್ಟು ಕರ್ಬೇವಿನ ಸೊಪ್ಪು. ಸೊ ಗುಂಡಣ್ಣನು ಕರ್ಕೊಂಡೋಗಿದ್ದೋ. ನನ್ನ ಮಗ ದೊಡ್ಡನೇ ಹಾಕ್ಬಿಟ್ಟಿದ್ದೀನಿ ಅಂತ ಎಲ್ಲರಿಗೂ ಪೌರುಷ ತೋರ್ಸೋಕೆ ಹೋಗ್ತದೆ ಎಲ್ಲ ಕಡೆ. ಸೊ ಇಷ್ಟು ತರಕಾರಿ, ಆ್ಯಕ್ಚುಲಿ ಇಷ್ಟು ತರಕಾರಿ, ಆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಟೋಟಲಿ ಬಂದು 100 ರೂಪೀಸ್ ಆಯಿತು ಇವಾಗ ನಮಗೆ. ಸೊ ಇಲ್ಲೊಂದು ತಾತ ಸೊಪ್ಪು ಇದು ಎಲ್ಲ ಊಟಿಗೆ ಮಾರಕ್ಕೆ ಬರ್ತಾರೆ. ಸೊ ಹಂಗಾಗಿ ತಗೊಂಡ್ಬಂದಿದ್ದು. ಆ್ಯಕ್ಚುಲಿ ಈ ಸೊಪ್ಪನ್ನ ಸೋಸ್ಬಿಟ್ಟು ಇವಾಗ ನಾವು ಮಸೊಪ್ಪು ಮಾಡೋಣ. ಅದಕ್ಕೆ ಬೇಳೆಗೆ ನೀರಿಟ್ಟಿದ್ದೀನಿ ಕುಕ್ಕರಲ್ಲಿ. ಆ್ಯಕ್ಚುಲಿ ಕುಕ್ಕರಲ್ಲಿ ಹಂಗೆ ಬೇಯಿಸ್ಕೊಳ್ತೀನಿ. ಬೇಡ ನಮಗೆ ಕುಕ್ಕರ್ ಮುಚ್ಚಿಟ್ಬಿಟ್ಟು ಮಸೊಪ್ಪುಗೆಲ್ಲ ಬೇಯಿಸ್ಕೋಬೇಕು ಅಂದ್ರೆ ನನಗೆ ಆಗೋಲ್ಲ, ನನಗೆ ಇಷ್ಟ ಇಲ್ಲ ಅದು. ಸೊ ಓಪನ್ ಬೇಯಿಸ್ಕೊಳ್ತೀನಿ. ವೈಟ್ನರ್ ತಗೊಂಡ ಸರಿ ಹೋಗು. ಎಲ್ಲ ತಪ್ಪು ಬರ್ತು. ವೈಟ್ನರ್ ಹಾಕೊಂಡು ಕೂತ್ಕೊಳ್ಳೋಕ್ಕೆ ಒಂದು ಕೆಲಸ ಮಾಡ್ಕೊಂಬೇಡ. ಆಮೇಲೆ ತರಕಾರಿ ಅಂತೂ ಸಖತ್ತು ರೇಟ್ ಆಗಿದೆ. ಆ್ಯಕ್ಚುಲಿ ಇವಾಗ ನಾನ್ ವೆಜ್ ಹೆಂಗೆ ರೇಟ್ ಜಾಸ್ತಿ ಆಗಿದೆಯೋ ಹಾಗೆ ತರಕಾರಿ ರೇಟು, ಸೊಪ್ಪಿನ ರೇಟು ಎಲ್ಲನೂ ರೇಟ್ ಇದೆ. ಸೊ ಇವಾಗ ನಾವು ಮಸೊಪ್ಪಿಗೆ ಎಲ್ಲ ಸೊಪ್ಪು ಇಸ್ಕೊಬಿಟ್ಟು ಬೇಗ ಮಸೊಪ್ಪು ಮಾಡಬೇಕು. ಯಾಕಂದರೆ ಟೈಮ್ ಹೋಗಿದೆ ಇವತ್ತು. ಏನಕ್ಕೆ ಟೈಮ್ ಆಯಿತು ಅಂದರೆ ನಿನ್ನೆ ಎಲ್ಲ ಸ್ಟಾಲಲ್ಲಿ ನಾನು ಕೆಲಸ ಮಾಡಿ ಬಂದು, ಕೆಲಸ ಅಂದರೆ ಬೆಳಗ್ಗೆ ಸಾಯಂಕಾಲದವರೆಗೂ ಕೂತಿರ್ತೀನಲ್ಲ, ಕಾಲೆಲ್ಲ ತುಂಬ ಊತ ಬರುತ್ತೆ. ಸೊ ಅದಕ್ಕೆ ಇವತ್ತೇನು ಬೆಳಗ್ಗೆಯಿಂದ ವ್ಲಾಗೇ ಮಾಡಿಲ್ಲ. ವ್ಲಾಗ್ ಯಾಕೆ ಮಾಡಿಲ್ಲ ಅಂದರೆ ನಾನೇನು ಕೆಲಸನೇ ಮಾಡಿಲ್ಲ. ಸೊ ಅದಕ್ಕೋಸ್ಕರ. ಸೊ ಇವತ್ತೇನೋ ಬೇರೆ ಕೆಲಸ ಇತ್ತು, ಬಟ್ ಆ ಕೆಲಸ ಏನು ಎತ್ತ ಅಂತ ನಾಳೆ ಹೇಳ್ತೀನಿ. ಯಾಕಂದರೆ ಕೆಲಸ ಆದಾಗ ಹೇಳಬೇಕು, ಮುಂಚೆನೇ ಹೇಳಿದ್ರೆ ಆ ಕೆಲಸ ಆಗೋಲ್ಲ. ಸೊ ಅದಕ್ಕೆ ನಾವು ಇವಾಗ ಏನು ವ್ಲಾಗ್ ಮಾಡಿಲ್ಲ ಇವತ್ತು. ಸೊ ಅದಕ್ಕೆ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಏನೋ ವಾಯ್ಸ್ ಇರುತ್ತಲ್ಲ, ಅದಕ್ಕೆ ಇವಾಗ ಅಡುಗೆ ಮಾಡ್ತಾಯಿದ್ದೀನಲ್ಲ, ಹಂಗೆ ವ್ಲಾಗು ಆಗುತ್ತೆ ಅಂದ್ಬಿಟ್ಟು
ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೆ. ಕಂಪ್ಲೀಟಾಗಿ ಮಲಗಿಬಿಟ್ಟಿದೆ. ಆಮೇಲೆ ಎದ್ದು ಇದು ಬಿಸಿನೀರು ಸ್ನಾನ ಮಾಡೋದು ಚೆನ್ನಾಗಿ ಮೈಗೆ ಒಳ್ಳೆಯದು. ಹಾಗಾಗಿ ಸ್ನಾನ ಎಲ್ಲ ಮುಗಿಸಿ ರಾಯ ಪೂಜೆ ಮಾಡಿಬಿಡೋಣ ಇವತ್ತು, ಹೆಂಗೂ ಸೋಮವಾರ. ಅದಕ್ಕೆ ಮುಗಿಸ್ಬಿಟ್ಟು ಪೂಜೆನೂ ಇವಾಗ ಸೊಪ್ಪೆಲ್ಲ ಸೋಸಿ ಮಸೊಪ್ಪು ಮಾಡಿಬಿಟ್ಟು ಅದಾದಮೇಲೆ ಮುದ್ದೆ ಮಾಡ್ಕೊಳ್ತೀನಿ. ಏನು ಅಡುಗೆ ಮಾಡೇ ಇಲ್ಲ ಇವತ್ತು. ಊರಿಗೇ ಬೆಳಿಗ್ಗೆ ಹೋಟೆಲ್ ತಿನ್ಕೊಂಡೋಗ್ಬಿಡು, ನಿದ್ದೆ ಇಲ್ಲ ನನಗೆ ಅಂತ ಕಳಿಸ್ಬಿಟ್ಟೆ ಅವನನ್ನು. ಸೊ ಏನು ಮಾಡೋದು, ನಿದ್ದೆ ಇಲ್ಲ ಅಂದರೆ ಹುಚ್ಚರಾಗೋಯ್ತಾರೆ ಮನುಷ್ಯರು. ಸೊ ನಮಗೂ ಹಂಗೆ ಆಗ್ತಾಯಿದೆ. ಸೊ ಒಂದು ಸ್ವಲ್ಪ ಲೈವ್ ವೀಡಿಯೋ ಮಾಡೋಕ್ಕಾಗುತ್ತಾ ನೋಡಿಬಿಟ್ಟು ಲೈವ್ ವೀಡಿಯೋ ಮಾಡ್ತೀನಿ. ಲೈವ್ ವೀಡಿಯೋ ಅಂದರೆ ಲೈವ್ ಹೋಗಬೇಕು. ಸೊ ಲೈವ್ ಹೋಗೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊಪ್ಪೆಲ್ಲ ಚೆನ್ನಾಗಿದೆ, ಚಕ್ಕೋತ ಸೊಪ್ಪು ಅಂತ. ಆ್ಯಕ್ಚುಲಿ ನಾವು ಬೆಳೀತಿದ್ದಾಗೆ ಬೇರೆ ಥರ ಐತಪ್ಪ ಈ ಚಕ್ಕೋತ ಸೊಪ್ಪು. ಇವಾಗ ಯಾಕೆ ಬೇರೆ ಥರ ಐತೆ ಅಂತ ನಾನು ನೋಡ್ತಾಯಿದ್ದೀನಿ. ಗೊತ್ತಿಲ್ಲ ಹೆಂಗಾಗುತ್ತೆ ಏನು ಕತೆ ಅಂತ. ಫಸ್ಟ್ ಟೈಮ್ ನಾನು ಈ ಸೊಪ್ಪನ್ನ ಹಾಕ್ಬಿಟ್ಟು ಮಸೊಪ್ಪು ಮಾಡ್ತಾ ಇರೋದು. ನೋಡುವ ಹೇಗೆ ಇರುತ್ತೆ ಏನು ಕತೆ ಅನ್ನೋದನ್ನ ನೋಡ್ತೀನಿ. ಸ್ಟಾಲು ಒಂದು ಮಟ್ಟಿಗೆ 3ನೇ ದಿನ ಅಂದರೆ ನಿನ್ನೆ ಭಾನುವಾರ ಪರವಾಗಿಲ್ಲ, ಒಂದು ಮಟ್ಟಕ್ಕೆ ಆಯಿತು. ಬಟ್ ಏನೋ ಅಂದರೆ ಸ್ಟಾಲ್ ಚಾರ್ಜ್ ಕೊಡ್ತೀನಿ. ಸೊ ಅದಾದಮೇಲೆ ಸ್ವಲ್ಪ ಮೆಟೀರಿಯಲ್ಗೆಲ್ಲ ಹಾಕಿದ್ದೆ, ಅಮೌಂಟ್ ಹಾಕಿದ್ದೆ. ಸೊ ಹಂಗಾಗಿ ಅಲ್ಲಿಗೆ ಸಮಾಪ್ತಿ ಆಯಿತು. ಬಟ್ ಏನೋ ಸ್ಟಾಲ್ ಮಾಡಿದ್ವಲ್ಲ ಅನ್ನೋದೊಂದು ಇದು. ಯಾಕಂದರೆ ಅದಕ್ಕೂ ಸಮಾಪ್ತಿ ಆಗೋದಕ್ಕೆ ಒಂದು ಬೇಕಲ್ಲ, ಅಮೌಂಟ್ ಬೇಕಲ್ಲ. ಸೊ ಸಮಾಪ್ತಿ ಆಗಿದ್ದಕ್ಕೂ ಒಂದು ಖುಷಿ ಇದೆ. ಸೊ ಅಲ್ಲೇ ಇಲ್ಲಿ ಸ್ಟಾಲ್ಗಳು ಮಾಡ್ತಾಯಿದ್ರೆ ಒಂದು ಕಡೆ ಅನುಕೂಲ ಆಗುತ್ತೆ ಮನೆ ನಿಭಾಯಿಸೋದಕ್ಕೆ. ಸೊ ಸ್ಟಾಲ್ ಇನ್ನು ಮುಂದೆ ಮಾಡ್ತಾಯಿರ್ತೀನಿ. ಯಾವ ಸ್ಟಾಲಲ್ಲಿ ಹೋಗ್ತೀನಿ ಏನು ಕತೆ ಅದನ್ನೆಲ್ಲ ಮೆನ್ಷನ್ ಮಾಡ್ತೀನಿ. ಆದಷ್ಟು ಸಪೋರ್ಟ್ ಮಾಡೋರು ದಯವಿಟ್ಟು ಸಪೋರ್ಟ್ ಮಾಡಿ. ನೀರು ಕುದ್ದಿದೆ, ಬೇಳೆ ಹಾಕಬೇಕು. ಬೇಳೆ ಎಲ್ಲಿದೆ? ಬೇಳೆ ಬೇಳೆ ಇಲ್ಲೇ ಐತೆ. ಬೇಳೆ ಎಲ್ಲಿದೆ? ಬೇಳೆ ಅನ್ಬೇಕು ನಾವು. ಅವಾಗ ಬೇಳೆ ಕಾಣಿಸುತ್ತೆ. ತೊಗರಿ ಬೇಳೆ. ಮಾವಿನಕಾಯಿ ತಗೊಂಡು ನಂಬಲ್ಲ 4-5 ದಿನ ಆಯಿತು. ಸ್ಟಾಲಿಗೆ ತೊಗೊಂಡೋಗೋದು ವಾಪಸ್ ತರೋದು, ಸ್ಟಾಲಿಗೆ ತೊಗೊಂಡೋಗೋದು ವಾಪಸ್ ತರೋದು, ಹಿಂಗೆ ಮಾಡ್ಕೊಂಡು ಈಗ ಮಾವಿನಕಾಯಿ ತಿನ್ನೋಕ್ಕೆ ಋಣನೇ ಕೂಡ ಬಂದಿಲ್ಲ ನೋಡಿ. ಹಿಂಗೆ ಐತೆ ಮಾವಿನಕಾಯಿ. 3 ದಿನ ಸ್ಟಾಲಿಗೆ ತೊಗೊಂಡೋಗಿದ್ದೀನಿ, ವಾಪಸ್ ತಗೊಂಡು ಬರೀನಿ. ನಿನ್ನೆ ಲಾಸ್ಟ್ ಡೇ ಸ್ಟಾಲು. ಸೊ ನೆನ್ನೆ ವಾಪಸ್ ತಗೊಂಡು ಬಂದೆ. ಇದನ್ನು ತಿನ್ನೋಣ ಅಂದರೆ ಟೈಮೇ ಆಗ್ತಾಯಿಲ್ಲ. ಏನು ಮಾಡೋದು, ನಾಳೆನಾದ್ರೂ ತಿನ್ಬಿಡೋಣ. ಪಾಪ ನಮ್ಮ ಪಾಪು ಒಂದು ಸ್ವಲ್ಪ ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಟ್ಟು ಹೆಲ್ಪ್ ಮಾಡ್ತಾಯಿದ್ದೆ. ಇವಾಗ ಅವನಿಗೆ ಕಷ್ಟಗಳೆಲ್ಲ ಇವಾಗ ಅರ್ಥ ಆಗ್ತಾಯಿದೆ. ಒಂದು ಮಟ್ಟಿಗೆ ಹೆಲ್ಪ್ ಮಾಡ್ತಾನೆ. ಒಂದೊಂದ್ಸರಿ ಕಸ ಗುಡಿಸ್ಕೊಡೋದು ಎಲ್ಲ ಮಾಡಿಕೊಡ್ತಾನೆ. ಅವನ ವಯಸ್ಸಿಗೆ ಪಾಪ ಏನೋ ಒಂದಿಷ್ಟಾರು ಹೆಲ್ಪ್ ಮಾಡ್ತಾನಲ್ಲ, ಅದೇ ಖುಷಿ ನನಗೆ. ನಾವೆಲ್ಲ ಈ ವಯಸ್ಸಿಗಾಗಲೇ ಅಡುಗೆ ಮಾಡೋದು ಕಲ್ತಿರ್ತಿದ್ದೋ. ಆದರೆ ಏನು ಮಾಡೋದು, ನಮ್ಮ ಅಮ್ಮದಿರಾಗಿಲ್ಲ. ನಮ್ಮ ಅಮ್ಮದಿರ ಥರ ನಾವಿಲ್ವಲ್ಲ, ಅದಕ್ಕೆ ಅವ್ರಿಗಿನ್ನೂ ಜ್ಞಾನೋದಯ ಆಗಿಲ್ಲ ನಮ್ಮ ಪೂರ್ವಿಗೆ. ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಎಲ್ಲ ಕಲ್ತ್ಕೊತಾರೆ ಅಷ್ಟೆ. ಪಾಪು ಹೋಮ್ವರ್ಕ್ ಮಾಡಿದ್ಯಾ? ಪಾಪು ಮಾಡ್ತಾ ಇದೆಯಾ? ನಾನು ಪಾಪು ಅಲ್ಲ, ಮಮ್ಮಿ ನಾನು. ಗುಂಡ ಏನು ಮಾಡ್ತಾವನೆ? ಗುಂಡ ಇದು ಮಾಡ್ತಾವನೆ. ಅದ್ರ ಬೊಗಳಿ ಸಾಕಾಗ್ಬಿಟ್ಟು ನಾನು ಏನು ನಾಯತ್ರ ಅಲ್ಲ ವಿಡಿಯೋ ಮಾಡ್ಬೇಕಾಯ್ತು. ನಾನು ಪೌರುಷ ತೋರಿಸ್ತದೆ. ಪೌರುಷ ಅಂದ್ರೆ ಅವ್ನು ಕಚ್ಬಿಟ್ಟಿದ್ನಲ್ಲ ಫಸ್ಟು, ಅವನೇನದು ಗೊತ್ತಲ್ಲ, ಅದಕ್ಕೆ ಅವನಿಗೆ ಪೌರುಷ ತೋರಿಸಿದ್ದೆ. ಅವನೇ ಎದಕ್ಕ ನೋಡೋಗಿಲ್ಲ, ಬರ್ತಾನೆ ಕಳ್ಳ. ಅಂದ್ರೆ ಇವನೇ ಅಲ್ವ ಅವನ ಹತ್ರ ಹೋಗೋದು ಜಗಳ ಮಾಡಕ್ಕೆ. ಅವನೇ ಬಂದಿಲ್ಲ ಅದು. ಇವನು ಹೋಗ್ಬಿಟ್ಟಿದ್ನಾ? ತೀಟೆ ಮಾಡ್ತಾ ಇದ್ನಾ? ಆ್ಯಕ್ಚುಲಿ ಇದೆ
ಅಯ್ಯೋ ಇಷ್ಟೊತ್ತು ನೇಮ್ ನೆನ್ಪಿಟ್ಕೊಂಡಿದ್ನಲ್ಲಪ್ಪ ಹೇಳೋಕ್ಕೆ ಗೊತ್ತಾಯಿಲ್ಲ. ಚಕೋತ ಸೊಪ್ಪು ಇದು ನೋಡ್ಬಿಟ್ಟು ಹೇಳಿ. ಯಾಕಂದರೆ ಚಕೋತ ಸೊಪ್ಪು ನಾವು ಬೆಳೀತಿದ್ದಾಗೆ ಒಂಥರ ಐತೆ, ಇವಾಗೇ ಒಂಥರ ಐತೆ, ಅದೇನು ನಂಗೆ ಗೊತ್ತಿಲ್ಲ. ಸೊ ಇವಾಗ ಬಿಡಿಸಿಡ್ತಾಯಿದ್ದೀನಿ. ಸೊ ಇಷ್ಟು ತರಕಾರಿ ತೊಗೊಂಡು ಬಂದಿದ್ದು. ಸೊ ಎಲ್ಲ ರೇಟ್ ಸಖತ್ತಾಗಿದೆ. 1/4 kg ನಾಟಿ ಇದು ಒಂದು ಬೀನ್ಸಿಗೆ 25 ರೂಪೀಸ್ ತೊಗೊಳ್ತಾರಪ್ಪ, kg 100 ರೂಪೀಸ್ ಅಂತೆ. ಸೊ ಏನು ಮಾಡೋಕ್ಕಲ್ಲ. ಮೂಲಂಗಿ ಎಲ್ಲ ತೊಗೊಂಡು ಬಂದೆ. ಆ್ಯಕ್ಚುಲಿ ನಾಳೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಬೀನ್ಸು ಮತ್ತು ಕ್ಯಾರೆಟು ಗಡ್ಡೆಕೋಸು ತೊಗೊಂಡು ಬಂದೆ. ಸೊ ಅದು ಬಿಟ್ಟರೆ ಇದೊಂದು ಬದನೆಕಾಯಿ ತೊಗೊಂಡು ಬಂದಿದ್ದೀನಿ. ಇದನ್ನು ಯಾವುದು ಟ್ರೈ ಮಾಡಿಲ್ಲ ನಾನು. ಒಂದು ಸರಿ ಗ್ಯಾಸ್ ಮೇಲೆ ಸುಟ್ಬಿಟ್ಟು ನಾಳೆ ಒಂದು ಟ್ರೈಯಲ್ಲಿ ನೋಡೋಣ ಇದರಲ್ಲಿ ಅಂತ ತೊಗೊಂಡು ಬಂದು ಟೊಮೊಟೊ ಇದನ್ನೆಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ಲ. ಸೊ ಇದು ಪಲಾವ್ಗೆ ತೊಗೊಂಡು ಬಂದಿರೋದು ನಾಳೆ ಟಿಫನಿಗೆ. ಸೊ ಬೆಳಗ್ಗೆಯಿಂದ ವೀಡಿಯೋಸ್ ಏನು ಮಾಡದೇ ಇರೋದಕ್ಕೆ ಒಂದು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಅಡುಗೆ ಮಾಡಿದ್ದಾಯಿತು. ಸೊ ಬಟ್ಟೆ ವಾಶ್ಗೆ ಹಾಕಿರಲಿಲ್ಲ, ಬೆಳಗ್ಗೆಯಿಂದ ಏನು ಕೆಲಸ ಮಾಡಿರಲಿಲ್ಲ. ಅಡುಗೆ ಎಲ್ಲ ಮಾಡೋದ್ರಲ್ಲಿ ಪಾತ್ರೆ ತೊಳಬೇಕು. ಸೊ ಬೆಳಗ್ಗೆ ಪಲಾವ್ಗೆ ಎಲ್ಲನೂ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಎಷ್ಟೊಂದು ಪಾತ್ರೆ ಇದ್ದಾವೆ. ಮತ್ತು ಇನ್ನು ಬೆಳಗ್ಗೆ ನನಗೆ ಕಷ್ಟ ಆಗುತ್ತೆ, ಎಲ್ಲ ತೊಳ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟೇ. ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.